ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸಿದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ.
ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಆಪರೇಷನ್ ಸಿಂಧೂರಕ್ಕೆ ನಡುಗಿದೆ ಪಾಕಿಸ್ತಾನ. ಕೇವಲ 23 ನಿಮಿಷದಲ್ಲಿ 11 ಏರ್ಬೇಸ್ಗಳನ್ನು ಹೊಡೆದುಹಾಕಿದೆ ಭಾರತ. ಆಕಾಶದಲ್ಲೇ ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಹೊಡೆದುಹಾಕಿದೆ. ಆಪರೇಷನ್ ಸಿಂಧೂರಕ್ಕೆ ಆ ಮೂಲಕ ಮತ್ತೊಂದು ಗರಿ. ಮಿರಾಜ್ 5, 2 JF-17, ಥಂಡರ್ ಜೆಟ್, F-16 ಸೇರಿದಂತೆ ಒಟ್ಟು 5 ಜೆಟ್ಗಳನ್ನು ಹೊಡೆದುರುಳಿಸದೆ ಭಾರತದ ವಾಯುಪಡೆ. ಈ ಬಗ್ಗೆ ಐಎಎಫ್ನಿಂದಲೇ ಸ್ಪಷ್ಟನೆ ಲಭ್ಯವಾಗಿದೆ. ಏರ್ಬೇಸ್ಗಳ ಮೇಲೆ ಭಾರತ ಕರಾರುವಕ್ಕಾದ ದಾಳಿಯನ್ನ ನಡೆಸಿ ಕೇವಲ ಆ ಏರ್ಬೇಸ್ಗಳಿಗೆ ಘಾಸಿ ಉಂಟು ಮಾಡಿದ್ದು ಮಾತ್ರವಲ್ಲ, ಬದಲಾಗಿ ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ಕೂಡ ಮೋಕ್ಷ ಕರುಣಿಸಿದೆ ಭಾರತದ ವಾಯುಪಡೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರ ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಲ್ವಾ? ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.